दक्षिणामूर्ति देवानां सकल कार्य विजयी भव। ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ, ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ, ಧರಣಿಯನು ಪೊತ್ತಿರ್ದ ಮಹಶೇಷಗರಿದು ಹರನ ಸುಕುಮಾರ ಸಕಲ ಆಗಮಗೆ ಸಾಕಾರ. ದರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ತೈತದೋಂ ತತ್ವಂ ತೈತದೋ. ರಾಮಭದ್ರ ಗೋವಿಂದ ರಾಮಭದ್ರ ಗೋವಿಂದ ಹರೇ ರಾಮ ಗೋವಿಂದ ಹರೇ ರಾಮ ಗೋವಿಂದ. ಅಚ್ಯುತಾನಂದ ಗೋವಿಂದ ಹರೇ ರಾಮ ರಾಘವ ಗೋವಿಂದ. ಅಚ್ಯುತಾನಂದ ಗೋವಿಂದ ಹರೇ ರಾಮ ಜಯ ರಾಮ ರಘುರಾಮ ರಾಘವ ಗೋವಿಂದ. ಮುಖತೋ ಪೂರ್ಣಚಂದ್ರಶ್ರೀ ಮುಖತೋ ಪೂರ್ಣ ಚಂದ್ರಶ್ರೀ ನೇತ್ರ ಪದ್ಮದಳಾಕೃತಿ ನೇತ್ರ ಪದ್ಮದಳಾಕೃತಿ ಕೋಟಿ ಸೂರ್ಯ ಪ್ರಕಾಶೇಣ ಕೋಟಿ ಸೂರ್ಯ ಪ್ರಕಾಶೇಣ ಸಭಾ ಸರ್ವಾಭಿವಂದನು ಸಭಾ ಸರ್ವಾಭಿವಂದನು. ರಾಮ ರಾಘವ ಗೋವಿಂದ ಹರೇ ರಾಮ ಗೋವಿಂದ. ಅಚ್ಯುತಾನಂದ ಗೋವಿಂದ ಹರೇ ರಾಮ ರಾಘವ ಗೋವಿಂದ. ಚಂದಬಾಮ ಚಂದಬಾಮ ತೋರೆ ಬೇಗದಿ ತೋಯಜನಯನೆ ಮದವಾರಣ ಗಮನೆ
ವಾರಣ ಗಮನೆ ತೋರೆ ಬೇಗದಿ ತೋಯ ಜನಯನೆ ಮದವಾರಣ ಗಮನೆ ಮದವಾರಣ ಗಮನೆ ತೋರೆ ಬೇಗದಿ ತೋಯ ಜನಯನೆ ಸೈರಿಸದಾದೆನು ಮಾರನ ತಾಪವ ಸೈರಿಸದಾದೆನು ನೀರೆ ನಿನಗೆ ಮುತ್ತಿನಾರವ ಕೊಡುವೆನು ಓ ನೀರೆ ನಿನಗೆ ಮುತ್ತಿನಾರವ ಕೊಡುವೆನು ಮಾರನ ತಾಪವ ಸೈರಿಸದಾದೆನು ಮಾರನ ತಾಪವ ಸೈರಿಸದಾದೆನು ನೀರೆ ನಿನಗೆ ಮುತ್ತಿನಾರವ ಕೊಡುವೆ ತೋರೆ ಬೇಗದಿ ತೋಯ ಜನಯನೆ ಮದವಾರಣ ಗಮನೆ ಮದವಾರಣ ಗಮನೆ ತೋರೆ ಬೇಗದಿ ತೋಯ ಜನಯನೆ ತಾಧೆ ದಿನ ದಿನಕ ದಿನ ತೈಯ ತೈಯ ದಿನ ತಕ ತೈಯ ತೈಯ ದಿನ ದಿನ ದಿನಕ ದಿನ ತೋಂತ ತೋಂತ ದಿನ ದೇವ ಪ್ರಕಟ ತೋಂದರಿ ಕುತಕ ತೈಯ ತೈಯ ಪ್ರಕಟ ತೋಂತದಿ ಕುತಾದೆ ಪ್ರಕಟ ತೋಂತದಿ ಕುತಕ ತೈಯ ತೈಯ ಪ್ರಕಟ ತೋಂತದಿ ಕುತಾದೆ ಗಿಡತಕ ಗಿಡತ ತೋಂತ ಗಿಡತಕ ತೈಯ ನೆರೆದಿರುವ ಸಮಸ್ತರಿಗೂ ಕೂಡ ವಂದನೆಗಳು. ಪ್ರೊಫೆಸರ್ ಕುಶಿ ಹರಿದಾಸ ಭಟ್ ಜನ್ಮ ಶತಮಾನೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ MGM ಕಾಲೇಜಿನ ಯಕ್ಷಗಾನ ಮತ್ತು ನಾಟಕ ಸಂಘ ಹಾಗೂ ಯಕ್ಷಗಾನ ಸರ್ಟಿಫಿಕೇಟ್ ಕೋರ್ಸ್ನ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರಸಂಗ ವೀರ ಅಭಿಮನ್ಯು. ಈ ಪ್ರಸಂಗದ ನಿರ್ದೇಶನವನ್ನು ಮಾಡಿರುವವರು ಉಡುಪಿ ಯಕ್ಷಗಾನ ಕೇಂದ್ರದ ಗುರುಗಳು ಆಗಿರುವಂತಹ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಯಲ್ಲಿ ಇವತ್ತು ಚಂಡೆ ವಾದನದಲ್ಲಿಯೂ ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ ಭಾಗವತರು, ಇವರು ಕೂಡ ಉಡುಪಿ ಯಕ್ಷಗಾನ ಕೇಂದ್ರದ ಗುರುಗಳು, ಸುದೀರ್ಘ ಕಾಲದ ಮೇಳದ ಅನುಭವವನ್ನು ಹೊಂದಿದವರು. ಶ್ರೀಯುತ ಉಮೇಶ್ ಸುವರ್ಣ ಗೋಪಾಡಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮದ್ದಲೆ ವಾದನದಲ್ಲಿ ನಮ್ಮ ಜೊತೆಗಿರುವವರು ಕಮಲಶಿಲೆ ಮೇಳದ ಮದ್ದಲೆ ವಾದಕರು, ಅದರ ಜೊತೆಯಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರ ಯಕ್ಷರಂಗದ ಕಲಾವಿದರು ಕೂಡ ಹೌದು, ನಾಗರಾಜ ಎಡಮೊಗೆ ಅವರು. ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಕಾರಂತಿಯವರು ಹಿಮ್ಮೇಳ ಕಲಾವಿದರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಡಾಕ್ಟರ್ ಪುತ್ತಿ ವಸಂತ್ ಕುಮಾರ್ ಇವರು, ಶ್ರೀಯುತ ವಿನೀತ್ ಸರ್ ಅವರು ಬಂದು ಪುಷ್ಪ ನೀಡಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಪಾತ್ರವರ್ಗ ಈ ರೀತಿಯಲ್ಲಿದೆ.
ಸೂತ್ರಧಾರ ಮತ್ತು ಚಾರಕ ಅಕ್ಷಯ್ ಉಪಾಧ್ಯ ಫಸ್ಟ್ BSc, ಪೀಠಿಕೆ ಸ್ತ್ರೀವೇಶ ಮತ್ತು ಸುಭದ್ರೆ ಮೇಧಾ ಸೆಕೆಂಡ್ BSc, ಕೌರವನ ಪಾತ್ರದಲ್ಲಿ ಅನ್ವಿತಾ ಸೆಕೆಂಡ್ BSc, ದ್ರೋಣನಾಗಿ ಅಕ್ಷಯ್ ಸೆಕೆಂಡ್ BCom, ಸಂಸಪ್ತಕ ಹಾಗೂ ಜಯದ್ರಥನಾಗಿ ಆದಿತ್ಯ ಸೆಕೆಂಡ್ BSc, ಥರ್ಡ್ BSc ಫೈನಲ್ BSc, ಕೃಷ್ಣನಾಗಿ ವೈಭವಿ ಸೆಕೆಂಡ್ BSc, ಅರ್ಜುನ ಸಾತ್ವಿಕ್ ಫಸ್ಟ್ BSc, ಧರ್ಮರಾಯ ವೈಷ್ಣವಿ ಸೆಕೆಂಡ್ BSc, ಅಭಿಮನ್ಯು 1 ಐಸಿರಿ ಸೆಕೆಂಡ್ BSc, ಅಭಿಮನ್ಯು 2 ವರುಣ್ ಹೆಗಡೆ ಸೆಕೆಂಡ್ BCom, ಕರ್ಣ ಸಿಯಾನ ಥರ್ಡ್ BA, ದುಶ್ಯಾಸನ ಸೌಮ್ಯ ಫಸ್ಟ್ BSc, ಶಲ್ಯನಾಗಿ ಸುಷ್ಮಾ ಫಸ್ಟ್ BCom. ಈ ಕಾರ್ಯಕ್ರಮಕ್ಕೆ ವೇಷಭೂಷಣದಲ್ಲಿ ಸಹಕರಿಸಿರುವವರು ಅಜಪುರ ಯಕ್ಷಗಾನ ಸಂಘ ಬ್ರಹ್ಮಾವರ. ಹಾಗೆಯೇ ವಿಶೇಷವಾದಂತಹ ಸಹಕಾರವನ್ನು ನೀಡಿರುವವರು ಯಕ್ಷಗಾನ ಕೇಂದ್ರ ಇಂದ್ರಾಳಿ ಉಡುಪಿ, ಇದರ ಸಲಹಾ ಸಮಿತಿ, ಆಡಳಿತಾಧಿಕಾರಿಗಳು ಹಾಗೂ ಮಾಹೆಯ ಎಲ್ಲ ವರಿಷ್ಠರಿಗೆ ಈ ಸಂದರ್ಭದಲ್ಲಿ ಕಾಲೇಜಿನ ಪರವಾಗಿ ಆಭಾರವನ್ನು ಸೂಚಿಸುತ್ತಾ ವೀರ ಅಭಿಮನ್ಯು ಆಖ್ಯಾನವನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಗೊಳಿಸುವುದಕ್ಕೆ ತಮ್ಮಿಂದ ಅನುಮತಿಯನ್ನು ಕೇಳ್ತೇನೆ. ನಮಸ್ಕಾರ. ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಶಕ್ರಾದ್ಯಮರರಿಂಗರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಯ ಬಲವೊಂದು ಬೀಳುವೆಲಿ ಕಥಾಮೃತವ ಚಕ್ರವನ್ನು ಧರಿಸದೆ ಯುದ್ಧ ಮಾಡುತ್ತೇನೆ ಎಂದು ಭರವಸೆ ನೀಡಿದ. ಆದರೆ
ಪಾರ್ಥ ಸಾರಥಿಯಾಗಿ ಅರ್ಜುನನ ರಥದ ಸೂತ್ರಧಾರನಾಗಿದ್ದಾನೆ. ಮಿಂಚಿನಂತೆ ಸುಳಿಯುವ ಕೃಷ್ಣಾರ್ಜುನರ ಛಳಕಕ್ಕೆ ಗುರುಸೇನೆ ಕಂಗೆಟ್ಟಿದೆ. ನನ್ನ ವ್ಯಾವಹಾರಿಕ ತರ್ಕದಲ್ಲಿ ನಿರಾಯುಧನಾಗಿ ಆಗಮಿಸುವ ಕೃಷ್ಣನಿಗಿಂತ ಯಾದವರು ಕಾದಿಟ್ಟ ಬಲರಾಮನ ಎದುರನ್ನು ಅವನಿಗೆ ಮಹತ್ವ ಕೊಟ್ಟೆ. ಆದರೆ ಪಾಪ ಪರಿಹಾರಕ್ಕಾಗಿ ಭೂ ಪ್ರದಕ್ಷಿಣೆ ಮಾಡಿ ತೀರ್ಥಯಾತ್ರೆ ಮಾಡಲು ಪೂರ್ವಕ್ಕೆ ಮುಖ ಮಾಡಿ ಹೊರಟ. ಇನ್ನು ಭೀಷ್ಮಾಚಾರ್ಯರು ಶಿಖಂಡಿಯ ಎದುರು ಶಸ್ತ್ರ ಧರಿಸುವುದಿಲ್ಲ ಎಂದು ಹೇಳಿ ಶರತಲ್ಪದಲ್ಲಿ ಮಲಗಿದರು. ವಿದುರ ಸಭೆ ಮಧ್ಯದಲ್ಲಿ ಬಿಲ್ಲನ್ನು ಮುರಿದೊಗೆದು ಶಸ್ತ್ರ ಸನ್ಯಾಸವನ್ನು ಸ್ವೀಕರಿಸಿಬಿಟ್ಟ. ಬಲ ಛಲ ಬಿಲ್ಲುಗಳೆಲ್ಲ ನಮ್ಮ ಎದುರು ನಿಷ್ಫಲವಾಗುತ್ತಾ ಇದೆ. ಅಯ್ಯೋ ನನ್ನ ದುರ್ದೈವವೇ! ಅಂಧಕನ ಮಕ್ಕಳು ನಾವಾದ್ದರಿಂದ ಒಳ್ಳೆಯದನ್ನು ಕಾಣುವ ಸುಯೋಗ ನಮಗಿಲ್ಲವೇ? ಏನು ಮಾಡಲಿ? ಯಾರನ್ನು ಕೇಳಲಿ? ಗೌರವರ ರಸದಿಂದ ಬರಲಿರುವ ಹೇಳೆಗಳು ಗೌರವೇಶ್ವರ, ಎದ್ದೇಳು. ಮತಗರ್ವಿತ ಆನೆಯಂತೆ ಮುಂದುವರೆಯುತ್ತಿರುವ ಆ ಪಾಂಡವರಿಗೆ ನಾನು ಅಂಕುಶಪ್ರಾಯ. ಕರಡಿಯಾಚಾರ್ಯರ ಶರದ ಇರಿತ ಬುದ್ಧಿಯ ಹರಿತ ಏನೆಂಬುದನ್ನು ಅವರಿಗೆ ನಾನು ತೋರಿಸಿಕೊಡುತ್ತೇನೆ. ಓ ಕುರುಕುಲಾಗ್ರಣಿಯೇ, ಬಿಡು ಚಿಂತೆ. ಕುರುಕುಲಾಗ್ರಣಿಯೇ ಕೇಳಯ್ಯ, ಪ್ರತಿಭಟಿಸಿ ಬಂದು ಬಿಡಿಸಿದವ ಅರ್ಜುನ. ಹಾಗಾಗಿ ನಮ್ಮ ಗೆಲುವಿನ ನಿರೀಕ್ಷೆಗೆ ಆತನೋರ್ವನೇ ಅಡ್ಡಿಯಾಗುತ್ತಾನೆ. ಆಕಸ್ಮಿಕವಾಗಿ ಅವನೋರ್ವ ತಪ್ಪಿದರೆ ಸರಿಪಡಿಸುವ ಸಾರಥಿ ಅವನ ರಥದಲ್ಲಿದ್ದಾನೆ. ಕುರುಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ಅರ್ಜುನನ ವಿಷಾದ ಯೋಗ ಆರಂಭವಾಗಿತ್ತು. ಆದರೆ ಕೃಷ್ಣ ಗೀತೋಪದೇಶ ಮಾಡಿದ. ಕುರುಕುಲಾಗ್ರಣಿ, ಅರ್ಜುನ ತಪ್ಪಿದರೆ ಕೃಷ್ಣ ಸರಿಪಡಿಸುತ್ತಾನೇನೋ ಹೌದು. ಆದರೆ ಈ ಅರ್ಜುನನನ್ನೇ ದಿಕ್ಕು ತಪ್ಪಿಸಿದರೆ ಹೇಗೆ? ಅಂದರೆ ನಾಳಿನ ಯುದ್ಧ ಹಿಂದಿನಂತಲ್ಲ. ಅಭೇದ್ಯವಾದ ಚಕ್ರವ್ಯೂಹ ಎನ್ನುವಂತಹ ಕೋಟೆಯೊಂದನ್ನು ರಚಿಸುತ್ತೇನೆ.
ರುದ್ರನಿಂದಲೂ ಭೇದಿಸಲಾಗದಂತಹ ವ್ಯೂಹಕ್ಕೆ ಹಾ. ಆ ಪಾಂಡವರನ್ನ ಆಹ್ವಾನಿಸುತ್ತೇನೆ. ಆದರೆ ಈ ಅರ್ಜುನನೋರ್ವ ತಪ್ಪಿದರೆ ಆ ಯುಧಿಷ್ಠಿರನು ಬರಲೇಬೇಕಾಗುತ್ತದೆ. ಆಗ ಆ ಯುಧಿಷ್ಠಿರನನ್ನು ಸೆರೆ ಹಿಡಿದು ನಿನಗೆ ಒಪ್ಪಿಸುತ್ತೇನೆ. ಆಗ ಈ ವಿರೋಧಿಗಳ ಮುಡಿ ನಮ್ಮ ಹಿಡಿಯಲ್ಲಿ. ಉಪಾಯ ಚೆನ್ನಾಗಿದೆ. ರುದ್ರನೇ ಬಂದರೂ ಲೆಕ್ಕಿಸುವುದಿಲ್ಲ ಎನ್ನುವ ನಿಮ್ಮ ಮಾತು ನನಗೆ ಧೈರ್ಯ ಹೇಳುವುದಕ್ಕೋ ಅಥವಾ ನಿರ್ದಿಷ್ಟ ಹಿನ್ನೆಲೆ ಇದೆಯೋ? ಕೌರವೇಶ್ವರ, ದೃಷ್ಟಾಂತವಿಲ್ಲದೆ ಸಿದ್ಧಾಂತ ಮಂಡಿಸುವುದಿಲ್ಲ ಈ ದ್ರೋಣ. ನಿನ್ನ ಭಾವನಾದ ಸಿಂಧೂ ದೇಶದ ದೊರೆ ಆ ಜಯದ್ರಥ ಅಂದು ದ್ರೌಪದಿಯನ್ನ ಅಪಹರಿಸುವುದಕ್ಕೆ ಬಂದು ಭೀಮನಿಂದ ಪೆಟ್ಟು ತಿಂದು ಅವಮಾನಿತನಾಗಿ ಹರನ ಕುರಿತು ತಪವನ್ನಗೈದು ಒಂದು ವರವನ್ನ ಪಡೆದುಕೊಂಡಿದ್ದಾನೆ. ಒಂದು ದಿನದ ರುದ್ರನ ಶಕ್ತಿ ಎನ್ನುವುದು ತನ್ನ ಪಾಲಿಗಾಗಬೇಕು ಎನ್ನುವ ಹಾಗಿರುವಾಗ ಆ ಪನ್ನಗ ಭೂಷಣನ ವರ ಎನ್ನುವುದು ಈ ಪನ್ನಗ ಪಾತಕನ ಭಾಗ್ಯೋದಯಕ್ಕೆ ನಾವು ಉಪಯೋಗಿಸಿಕೊಂಡರೆ, ಅಂದರೆ ನಮ್ಮ ಪ್ರವೇಶ ದ್ವಾರದಲ್ಲಿ ಆ ಜಯದ್ರಥನನ್ನು ನೇಮಿಸುವುದರಿಂದ ಖಂಡಿತವಾಗಿಯೂ ನಮಗೆ ಜಯ ಬರುತ್ತದೆ. ಆದರೆ ಈ ಅರ್ಜುನನೊಬ್ಬ ತಪ್ಪಿಕೊಳ್ಳಬೇಕು. ಹಾಗೆಯೇ ಆಗಲಿ. ಯಾರಲ್ಲಿ ಪಾತಾಳದೀಪ ಸಮಸಪ್ತಕರನ್ನು ಹೊರಹೇಳಿ. ಗುರುಗಳೇ, ನೀವೇ ನಮ್ಮ ಭಾಗ್ಯದ ದೇವರು. ಜಯಶಾಲಿಯಾಗಿವ, ಎದ್ದೇಳು, ಹೆದರಬೇಡ, ನಾನಿದ್ದೇನೆ, ಬಾಯಿಗೆ. ಇತ್ತರೋ ಸಮಸಪ್ತಕರುಂಟು ಕೊಟ್ಟ ಬರೀ ನಿತ್ಯಾನ್ನಿಕೆಗಳನ್ನು ಪೂರೈಸಿ ಪ್ರಭು ಪರಮೇಶ್ವರನನ್ನು ಪೂಜಿಸಿ ಓಲಗ ಕೊಟ್ಟ ಸಂದರ್ಭ ಚಾರಕನ ಮುಖೇನ ಬಂದ ವರ್ತಮಾನವೆಂದರೆ ಮಿತ್ರ ಕೌರವ ನನಗೆ ಕರೆಕಳುಹಿಸಿದ್ದಾನಂತೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ತೆರಳುತ್ತೇನೆ ಕುರುಕ್ಷೇತ್ರದತ್ತ. ನಾನು ಬಂದಿದ್ದೇನೆಂದು ತಿಳಿಸು. ಆಯ್ತು ಮಾರ್ರೆ. ನಾನು ಬಂದಿದ್ದೇನೆ. ನಿನ್ನ ಪರಿಚಯವಿದೆಯಲ್ಲ ಇಲ್ಲಿ ಕರೆಸಿಕೊಂಡಿದ್ದು. ಹೋಗು, ದ್ವಾರದಲ್ಲಿ ಬಿದ್ದಿರು. ಆಯ್ತು. ನಿಮ್ಮ ಪರಿಚಯ ಇದೆಯಲ್ಲ ದ್ವಾರದಲ್ಲಿ ಇಟ್ಟುಕೊಂಡದ್ದು ನಿಮ್ಮನ್ನ. ಸಮಸಪ್ತಕರು ಬಂದಿದ್ದಾರೆಂದು ತಿಳಿಸು. ಆಯ್ತು ಮಾರ್ಯ. ಒಡೆಯ, ಸಮಾಸಪ್ತ
ಆಯ್ತು ಮಾಡ್ಯ. ಏ ಸತ್ತವರೆಲ್ಲ ಸ್ಮಶಾನಕ್ಕೆ ಹೋಗ್ಯಾ? ಪಾತಾಳದಿಂದ ಸಮಸಪ್ತಕರು ಬಂದಿದ್ದಾರೆ ಎಂದು ತಿಳಿಸು. ಆಗ್ಲೇ ಹೇಳಿಕೆ ರೋಗ ಮಾರೆ ನಿಂಗೆ. ಹೇಳಿದ್ದಾನಲ್ಲ, ಈಗ ಮಾಡು. ಆಯ್ತು ಮಾರೆ. ಒಡೆಯ ಪಾತಾಳದಿಂದ ಸಮ ಸತ್ತವರು ಬಂದಿದ್ದಾರೆ ಒಡೆಯ. ಹಾಗಲ್ಲ, ಪಾತಾಳಾಧಿಪ ಸಮಸಪ್ತಕರು ಬಂದಿದ್ದಾರೆ. ತಗೊಳ್ಳಿ ತಗೊಳ್ಳಿ. ನೀನು ಹೋಗು, ನಾನು ಮಾತನಾಡುತ್ತೇನೆ. ಅವ್ರನ್ನ ಸಮ ಜಾತಿ ಒಡೆಯ. ಹೋಗು, ಒಳಗಿರು. ಓ ಮಿತ್ರರೇ, ಹೀಗೆ ಬನ್ನಿ. ಪರಮಾಪ್ತರೇ, ಕೇಳಿ ಪರಮಾಪ್ತರುಗಳು ಕೇಳಿ ಪರಮಾಪ್ತರುಗಳು ನಿನ್ನೊಡನೆ ಬೇಳಲಿ ನೀವೆದುಗಳು ನಿನ್ನೊಡನೆ ಬೇಳಲಿ ನೀವೆದುಗಳು ಪರಮಾಪ್ತರೇ, ಪರಮೇಶ್ವರ, ಇಂದು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಲಿದ್ದಾರೆ. ಓಹೋ. ಹಾಗಾಗಿ ಅರ್ಜುನನು ಚಕ್ರವ್ಯೂಹದತ್ತ ಸಮೀಪಿಸದಂತೆ ಆ. ನೀವು ಬೇರೊಂದು ಕಡೆ ಯುದ್ಧ ಮಾಡಬೇಕು. ಆದೀತೆ? ಕೌರವೇಶ್ವರ, ಕೌರವೇಶ್ವರ, ನನ್ನ ಕಡುವೈರಿಯಾದ ಪಾರ್ಥನೊಡನೆ ಬೇರೆ ಕಡೆ ಯುದ್ಧ ಮಾಡುತ್ತಿರುತ್ತೇನೆ. ಕೊಡುದು ರವಿಳ್ಯ. ಹಿಡಿಯಿರಿ ದುರ್ಯೋಧನ. ಜಯಶಾಲಿಯಾಗಿದೆ. ಅಪ್ಪಣೆ.
ಏನು ವಿಶೇಷ? ಈಗೊಂದು ಸಮಸ್ಯೆಯಾಗಿದೆ ಅಲ್ಲ. ಏನು ಸಮಸ್ಯೆ? ಮೊದಲು ಸಮಸಪ್ತಗರಾಜರರು ವಾಸುದೇವ ಮೊದಲು ಸಮಸಪ್ತಗರಾಜರರು ವಾಸುದೇವ ಕಲಕಲದಗನುಸುರಿ ಹೋದರಯ್ಯ ವಾಸುದೇವ ಕಲಕಲದಗನುಸುರಿ ಹೋದರಯ್ಯ ವಾಸುದೇವ. ಕೃಷ್ಣ, ಪಾರ್ಥ, ಈಗೊಂದು ಸಮಸ್ಯೆಯಾಗಿದೆ. ಹಾ, ಒಂದು ಕಡೆಯಲ್ಲಿ ಸಮಸಪ್ತಕ, ಹಾ, ಮತ್ತೊಂದು ಕಡೆಯಲ್ಲಿ ದ್ರೋಣಾಚಾರ್ಯ ಓಹೋ, ಒಟ್ಟಿಗೆ ಯುದ್ಧಕ್ಕೆ ಕರೆದಿದ್ದಾರೆ. ಏಕಕಾಲದಲ್ಲಿ ಎರಡೂ ಕಡೆಯಲ್ಲಿ ಹೇಗೆ ಹೋರಾಡುವುದು ದೇವ? ನನಗೇನು ತಿಳಿಯುತ್ತಲೇ ಇಲ್ಲವಲ್ಲ. ಪಾರ್ಥ, ಕೃಷ್ಣ, ನಿನ್ನ ಸಮಸ್ಯೆ ಸ್ವಲ್ಪ ಕಷ್ಟವೇ. ಹೌದು, ಆಲೋಚಿಸಿ ಹೇಳುತ್ತೇನೆ, ರಥದಲ್ಲಿ. ಆಯ್ತು. ಒಳಿಯ ನೀವು ಒಳಿಯ ನೀವು ಒಳಿಯ ನೀವು ಉಳಿದ ಅಳಿಯ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಬಲಿಯಾಗಿ ಹೋರಾಡಿ ವಿರೋಧಿಗಳನ್ನು ಕಂಗೆಡಿಸಿ ವೀರನಾಗಿ ತಿರುಗಿ ಬಂದರೆ ಕಲಿಯುಗದವರೆಗೆ ಅಮರ್ಥವನ್ನು ಸಿದ್ಧಿಸಿಕೊಂಡ ಹಾಗೆ ಯುದ್ಧದ ನಿಯಮವೇ ಹಾಗೆ. ಇದ್ದರೆ ವಿಜಯ, ಸತ್ತರೆ ಸ್ವರ್ಗ. ಈ ಕಾಲ ರಹಸ್ಯವನ್ನು ನಾನು ಮಾತ್ರ ಅರಿತವನಿದ್ದೇನೆ. ಯಾವ ಬೀಜ ಬೇಗ ಮೊಳಕೆಯೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿ ಬೆಳೆಯುತ್ತದೆಯೋ ಅದೇ ಬೇಗ ನಾಶವಾಗುತ್ತದೆ. ಇದೇ ಪ್ರಕೃತಿ ನಿಯಮ. ಶರವಿದ್ಯೆಯನ್ನು ನನ್ನಿಂದಲೇ ಕಲಿತ ಅಭಿಮನ್ಯು ಅಜರಾಮರ ಕೀರ್ತಿಯನ್ನು ಗಳಿಸಲಿ. ಆದ್ದರಿಂದ ಹೀಗೆ ಮಾಡುವುದೇ ಸೂಕ್ತ. ಪಾರ್ಥ, ತಿಳಿದ ಮಲಗುಣಗೆಂದ ಏಳು ಕೃಷ್ಣ, ನಾವು ಸಂಸಪ್ತಕರೊಂದಿಗೆ ಯುದ್ಧಕ್ಕೆ ಹೋಗೋಣ. ಹಾಗಾದರೆ ಚಕ್ರವ್ಯೂಹಕ್ಕೆ ಯಾರು ಹೋಗುತ್ತಾರೆ? ಅಳಿಯನಾದ ಅಭಿಮನ್ಯು ಚಕ್ರವ್ಯೂಹ ಹೋಗಬಲ್ಲವನಾದ್ದರಿಂದ ಚಿಂತಿಸಬೇಡ. ಹಾಗೇ ಆಗಲಿ. ಭಾವ, ಕೃಷ್ಣ, ರಥವನ್ನು ಏರು, ಹೋಗೋಣ. ಆರಿಸಿ ರಥವನ್ನು.
ನಿನಗೆ ಈ ಕಾಂಡೀವದ ರುಚಿ ತೋರಿಸುತ್ತೇನೆ. ಬಾಣವನ್ನು ಮಾರ್ಗ ಮಧ್ಯದಲ್ಲಿ ತುಂಡರಿಸುತ್ತಿದ್ದೇನೆ. ಬಾ ಮುಂದೆ ಬಾ. ಮರಳಿದನೆಂದು ಧರ್ಮಜವು ಡರಳ ಮೂಗಿರೊಳಿಟ್ಟು ಚಂದಯೋ ತಾಳಿ ತನ್ನೊಳಗೆಂದನು. ಇದನ್ನು ಭೇದಿಸುವುದಿದ್ದರೆ ಕೃಷ್ಣ, ಅರ್ಜುನ, ಬಲರಾಮರು ಮಾತ್ರ. ಆದರೆ ಅರ್ಜುನ ಈಗಾಗಲೇ ಸಮಸಪ್ತಕರೊಂದಿಗೆ ಯುದ್ಧಕ್ಕೆ ಹೋಗಿದ್ದಾನೆ. ಅಭಿಮನ್ಯು ಈ ಚಕ್ರವ್ಯೂಹವನ್ನು ಹೋಗಬಲ್ಲ, ಆದರೆ ಹಿಂತಿರುಗಿ ಬರಲಾರ. ಅಯ್ಯೋ, ಏನ ಮಾಡಲಿ? ಮಹಾಂತ ಪರಾಕ್ರಮದಿ ವಿರೋಧಿಗಳು ಸೊಕ್ಕಿನಿಂದ ಕುಣಿಯುತ್ತಿದ್ದಾರೆ. ಚಕ್ರವ್ಯೂಹವನ್ನು ಕೊಟ್ಟು ಅಲ್ಲಿಯ ಅತಿರಥ ಮಹಾರಥರನ್ನು ಧೂಳೀಪಟ ಮಾಡುತ್ತೇನೆ. ಕೊಡಿದರವಿಲ್ಲ ಮಗನೇ
ಮೆಟ್ಟುವುದಾಗಲಿ ದುಸ್ಸಾಹಸವೇ. ಆದರೆ ಪ್ರಯತ್ನ ಪಟ್ಟು ಅದನ್ನೂ ಸಾಧಿಸಿದವರಿದ್ದಾರೆ. ಮೃತ್ಯುವಿನ ದವಡಿಯಲ್ಲಿ ಸಿಲುಕಿ ಪಾರಾಗಿ ಹೊರಬಂದವರಿದ್ದಾರೆ. ಆದರೆ ಈ ಚಕ್ರವ್ಯೂಹವನ್ನು ಪ್ರವೇಶಿಸಿ ಹಿಂತಿರುಗಿ ಬರುವುದು ಅಸಾಧ್ಯವೇ. ಆದ್ದರಿಂದ ಈ ಚಕ್ರವ್ಯೂಹದ ಗೊಡವೆ ಬೇಡ ಮಗು. ದೊಡ್ಡಪ್ಪ ದ್ರೋಣಾಚಾರ್ಯರ ಕಪಟ ತಂತ್ರವನ್ನು ಚಿತ್ರಗೊಳಿಸಿ ಚಕ್ರವ್ಯೂಹವನ್ನು ಧೂಳಿಪಟ ಮಾಡುತ್ತೇನೆ. ಕೊನೆಯ ಪಡೆ ಅಪ್ಪಣೆ ಕೊಟ್ಟರೆ ಏನು ಮಾಡುತ್ತೇನೆ? ದೊಡ್ಡಪ್ಪನಿಂದ ದುರವೀಳ್ಯವನ್ನು ಪಡೆದಂತಾಯ್ತು. ಹೋಗಿ ಬಿಡಲೇ? ಬೇಡ ಬೇಡ, ನನ್ನ ಹೆತ್ತ ತಾಯಿಯಾದ ಸುಭದ್ರಾದೇವಿಯಲ್ಲಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಹೋಗಬೇಕು. ಅಲ್ಲಿಗೆ ಹೋಗುತ್ತೇನೆ.
ಅನುಶರಗಳನ್ನು ಧರಿಸಿ ರಥವೇರಿ ಬಂದೆಯಲ್ಲ. ಹೌದಮ್ಮ. ಏನಿದರ ಪರಿ? ಲಾಲಿಸಬೇಕು ತಾಯೇ. ಲಾಲಿ ಮೊದಲ ತಾಯೇ ಎನ್ನ ಪ್ರಾರಂಭವಾಗಿ ಇಂದಿಗೆ 13ನೆಯ ದಿವಸ. ಇಂದಿನ ದಿನದಂದು ವಿರೋಧಿ ಪಾಳೆಯದ ಸೇನಾಧಿಪತಿಗಳಾದ ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹ ಎನ್ನುವಂತಹ ಕೋಟೆಯನ್ನು ಒಲಿದಿದ್ದಾರಂತೆ. ಅದಕ್ಕೆ ನಮಗೆ ಪಂಥಾಹ್ವಾನವನ್ನು ನೀಡಿದ್ದಾರೆ. ಅದಕ್ಕಾಗಿ ಚಕ್ರವ್ಯೂಹಕ್ಕೆ ಯಾರನ್ನ ಕಳುವಲಿ ಎನ್ನುವ ಹಾಗೆ ಚಿಂತೆಯಲ್ಲಿ ದೊಡ್ಡಪ್ಪ ಧರ್ಮರಾಜನವರು ಇದ್ದರು ಅಮ್ಮ. ಆ ಕ್ಷಣದಲ್ಲಿ ಅಲ್ಲಿಗೆ ಪ್ರವೇಶವನ್ನು ಮಾಡಿದ ನಾನು ಅವರಿಗೆ ಧೈರ್ಯದ ನುಡಿಗಳನ್ನು ಆಡಿ ಅವರಿಂದಲೇ ಅಪ್ಪಣೆಯ ಜೊತೆಗೆ ಆಶೀರ್ವಾದವನ್ನು ಪಡೆದು ಇಲ್ಲಿಯವರೆಗಾಗಿ ಬಂದಿದ್ದೇನೆ. ನೀವು ನನ್ನನ್ನು ಆಶೀರ್ವದಿಸಿ ಕಳಿಸಿಗಳಮ್ಮ. ಮಗು, ಯಾಕೆ ಮಗು ನಿನಗೆ ಈ ದುರ್ಬುದ್ಧಿ? ಏತಗಿಂತ ಬುದ್ಧಿ ಬಂತು ಕಂದ ಕಂದ ಏತಗಿಂತ ಬುದ್ಧಿ ಬಂತು ಕಂದ ಕಂದ ಏತಗಿಂತ ಬುದ್ಧಿ ಬಂತು ಕಂದ ಕಂದ
ಯಾರಿಗಾದರೂ ಈ ವಿಷಯ ಹೊಕ್ಕರೆ ಎದೆ ಒಡೆದು ಪ್ರಾಣ ಬಿಟ್ಟಾಳು. 3 ತಿಂಗಳ ಗರ್ಭಿಣಿಯವಳು. ಸರ್ವಸ್ವವು ನೀನೇ ಎಂದು ಭಾವಿಸಿದ ಅವಳಿಗೆ ನಾಳೆ ನಾನು ಏನೆಂದು ಉತ್ತರ ಕೊಡಲಿ? ಅವಳು ಏನಾದರೂ ಕೇಳಿದರೆ ಉತ್ತರೋತ್ತರವನ್ನು ಬಯಸಿ ನಿನ್ನ ಗಂಡ ಅಭಿಮನ್ಯು ಹೋಗಿದ್ದಾನೆ ಎಂದು ಧೈರ್ಯವಾಗಿ ಹೇಳಮ್ಮ. ಯೋಚನೆ ಮಾಡಬೇಡಿ ತಾಯೇ. ದೊಡ್ಡಪ್ಪ ಧರ್ಮರಾಯರಿಂದ ದುರವೀಳ್ಯವನ್ನು ಪಡೆದೇ ಇಲ್ಲಿಯವರೆಗಾಗಿ ಬಂದಿದ್ದೇನೆ. ಆಶೀರ್ವದಿಸಿಕೊಡ. ಏನು ಯುಧಿಷ್ಠಿರ ಭಾವನವರು ನಿನಗೆ ದುರವೀಳ್ಯ ಕೊಟ್ಟಿದ್ದಾರೋ? ಹೌದಮ್ಮ. ಶಿವ ಶಿವ, ಧರ್ಮ ಪ್ರಭುಗಳವರು ಕೊಟ್ಟಿರಬಹುದು. ಯೂತಳದ ಆಟದಲ್ಲಿ ಅಕ್ಕ ಪಾಂಚಾಲಿಯನ್ನು ಪಣಕ್ಕಾಗಿ ಅಡವಿಟ್ಟವರು ಇನ್ನು ಯುದ್ಧದ ಹೋರಾಟಕ್ಕೆ ನಿನಗೆ ದುರವೀಳ್ಯ ಕೊಡದೆ ಬಿಟ್ಟಾರೋ? ಮಗು, ಷಢುರಥರಿಂದ ಕೂಡಿದ ವ್ಯೂಹವೆಂದರೆ ಅಂತಕನ ಆಲಯವಿದ್ದಂತೆ. ಬೇಡ ಮಗು, ಬೇಡ. ಯಾರಮ್ಮ ಷಢುರಥರು? ಶ್ರೀಕೃಷ್ಣನಿಂದ ಸಂಪೂರ್ಣ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಆರ್ಜಿಸಿಕೊಂಡವನಾಗಿದ್ದೇನೆ. ಷಡುರಥರಾದ ಕರ್ಣ, ಶಲ್ಯ, ದುಶ್ಯಾಸನ, ಕೌರವ, ದ್ರೋಣ ಮುಂತಾದ ವೀರರಲ್ಲ ನನಗೆ ನಗಣ್ಯವಮ್ಮ, ನಗಣ್ಯ. ಯೋಚನೆ ಮಾಡಬೇಡಿ, ನೀತಿ ಅಲ್ಲ ಮಗು, ನೀತಿಯಲ್ಲ ಕೋಪದಿಂದ ಕಂದ ನುಡಿವರೇ ಪ್ರಣವರು ಜಯಸನ್ನೊಡನೆ ಕಡುಗದೆ, ರಣವರು ಜಯಸನ್ನೊಡನೆ ಕಳುಗದೆ ಮರುಗುವರೆ 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 ನೀನಿಂದ ಅಭಿಮನ್ಯು ಶ್ರೀಕೃಷ್ಣನ ಮುದ್ದಿನ ತಂಗಿಯಾಗಿ, ವೀರ ಪಾರ್ಥನ ಮಡದಿಯಾಗಿ, ಭಾರತ ರತ್ನ ಈ ಅಭಿಮನ್ಯುವಿನ ತಾಯಿಯಾಗಿ, ವೀರ ಕ್ಷಾತ್ರಾಣಿಯಾಗಿ ನಿಮ್ಮ ಬಾಯಿಂದ ಇಂಥ ಹೇಳಿತನದ ಮಾತು ಸೂಕ್ತವೇ ತಾಯಿ, ಸೂಕ್ತವೇ? ಇಲ್ಲ ಅಮ್ಮ, ಇಲ್ಲ.
ನಾನು ಯುದ್ಧಕ್ಕೆ ಹೋಗುತ್ತೇನೆ, ಹೋಗಲೇಬೇಕು. ಕುರುಕ್ಷೇತ್ರ ರಣಧಾರುಣಿಯಲ್ಲಿ ಇದ್ದು ಅಭಿಮನ್ಯುವಿನ ಕಾಳಗ ನಡೆಯುತ್ತದೆ, ನಡೆಯುತ್ತದೆ. ಯೋಚನೆ ಮಾಡಬೇಡಿ ಅಮ್ಮ. ನಡೆಯುವಂತಹ ದೂರದಲ್ಲಿ ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಹೋರಾಡಿ ವಿಜಯವನ್ನು ಸಾಧಿಸಿ ಬರುತ್ತೇನೆ. ನನಗೆ ಬೇಕಾಗಿರುವುದು ನಿಮ್ಮ ಬಲವಾದ ಆಶೀರ್ವಾದ ಅಮ್ಮ. ಹರಸಿ ಕಳುಹಿಸಿಕೊಡಿ ಅಮ್ಮ. ಏನಮ್ಮ ಇದು? ನಿಮ್ಮ ಕಣ್ಣಿನಲ್ಲಿಯೂ ಸುರಿವ ಓಜಸ್ಸು ತೇಜಸ್ಸುಗಳಿಂದ ಶ್ರೇಯಸ್ಸು ಗಳಿಸುವ ನಿನ್ನಂತಹ ಒಬ್ಬ ಮಗನಿದ್ದರೆ ಗುರುಕುಲಕ್ಕೆ ಬೆಲೆ ಬರುತ್ತದೆ. ಅಭಿಮಾನವುಳ್ಳ ಯಾರೇ ಆಗಿರಲಿ ನಿನ್ನ ಅಭಿಮಾನವನ್ನು ಮೆಚ್ಚುತ್ತಿದ್ದರು ಅಭಿಮನ್ಯು. ವಿರಾಟನ ಅಳಿಯನಾಗಿ ವಿರಾಟ ಶಕ್ತಿಯನ್ನು ಪ್ರದರ್ಶಿಸಿದೆ. ಹೌದು, ಆದರೆ ನಮ್ಮಂಥವರೊಡನೆ ಯುದ್ಧ ಸಲ್ಲದು. ಯಾಕೋ? ಏಕೆಂದರೆ ನೀನಿನ್ನು ಅಣುಗ. ಏನು? ನಾನು
ಒಂದು ನೆನಪಿಟ್ಟುಕೋ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಸಹಿತ ಧನಸ್ಸನ್ನು ಎತ್ತಿ ಹಿಡಿದ ಯುದ್ಧವನ್ನು ಮಾಡಬೇಕು. ಬಾಣಗಳು ಯಾವತ್ತಿದ್ದರೂ ಪ್ರಯೋಗಿಸುವವನ ಗುರಿಕಾರಿಕೆಗೆ ಬೆಲೆ ಕೊಡುತ್ತದೆ. ಕೈ ಚಳಕಕ್ಕೆ ಮಣಿಯುತ್ತವೆ ಹೊರತು ನಮ್ಮ ವಯಸ್ಸನ್ನು ಅಳೆಯುವುದಿಲ್ಲ. ಹಾಗಾಗಿ ನಾನು ಅಣುಗ ಅಂತ ತಾತ್ಸಾರ ಮಾಡಬೇಡ, ಮಾಡು ಯುದ್ಧ. ಯುದ್ಧದ ವೈಖರಿಗಳನ್ನ ಗಮನಿಸಿ ನಾವು ಸೋತು ಹೋದೆವು. ಅಲ್ಲದೆ ಹೋದ್ರೆ ಇಲ್ಲಿಯ ತನಕ ಬಂದ ವೀರರು ನಿನ್ನನ್ನು ಸಾಯಿಸದೆ ಹಾಗೆ ಬಿಟ್ಟದ್ದು ಯಾಕೆ? ಪಂಚಮಹಾಪಾತಕಗಳಲ್ಲಿ ಒಂದಾದಂತದ್ದು ಶಿಶುಹತ್ಯೆ. ನಿನ್ನನ್ನ ಕೊಂದರೆ ಅವರಿಗೆ ಶಿಶುಹತ್ಯಾ ದೋಷ ಸಂಭವಿಸುತ್ತದೆ ಎಂಬ ಕಾರಣದಿಂದ ನಿನ್ನನ್ನು ಹಾಗೆ ಬಿಟ್ಟದ್ದು. ಓಹೋ, ಹೇಳುವುದೇನೋ ನಾನು ಶಿಶುವ. ಶಿಶುಧನದಲ್ಲಿ ಶಂಬರನ ಮಧುರನ ಮಧುಬಳ್ಳನೆ ಸ್ಮರರು. ದೈತ್ಯನ ಉಸಿರನ್ನು ತೊಲಗಿಸನೆ. ಶಶಿಧರ ಸುತ ಗುಹ ತಾರಕ ದೈತ್ಯನ ಉಸಿರನ್ನು ತೊಲಗಿಸನೆ. ಅಭಿಮನ್ಯು, ನಾನು ಶಿಶುವ ಗುರುಳೆ, ನಿಮಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಈ ಸಂದರ್ಭಕ್ಕೆ ನನಗೆ ಎರಡು ಕತೆ ನೆನಪಾಗ್ತಾ ಉಂಟಲ್ಲ. ಹೇಳುದಾ? ಹೇಳು, ಏನನ್ನು ಚಿಕ್ಕದು ಮಾಡಿ ಹೇಳು ಗುರುಳೆ. ಕೃಷ್ಣನ ಮಗನಾದಂತಹ ಮನ್ಮಥನು ಶಿಶುತನದಲ್ಲಿ ಇರುವಾಗಲೇ ಶಂಭರಾಸುರ ಎನ್ನುವ ದಾನವನನ್ನ ಸಂಹರಿಸಿದ್ದನಂತೆ. ಹೌದು, ಅಷ್ಟೇ ಅಲ್ಲ, ಪರಮೇಶ್ವರನ ಮಗನಾದಂತಹ ಗುಹನು ಹುಟ್ಟಿದ 61ನೆಯ ದಿವಸದಲ್ಲಿ ಘೋರ ತಾರಕಾಸುರ ಎನ್ನುವ ರಾಕ್ಷಸನನ್ನ ಶಿರ ಅರ್ದಿದ್ನಂತೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಮಹಾ ಸಾಧನೆಯನ್ನು ಮಾಡಿದವರಿದ್ದಾರೆ. ನನ್ನನ್ನು ಶಿಶುವೆಂದು ತಾತ್ಸಾರ ಮಾಡಬೇಡಿ. ಅವರೆಲ್ಲ ಅದಕ್ಕಾಗಿ ಹುಟ್ಟಿದವರು. ಅಧಿಕ ಪ್ರಸಂಗಿ ಮಾತನಾಡುವ ಬಿಟ್ಟರೆ ಬಹಳ ಮಾತನಾಡುತ್ತೆ.
ಲೆಕ್ಕಿಸುವುದೇ ಇಲ್ಲ. ಹುಡುಗ, ಸಮರವು ಜೂಜಿನ ಹಾಗೆ. ಜೂಜಿನಲ್ಲಿ ಗೆಲುವು ಸಿಕ್ಕಿದ್ದೆಂದು ಹೋರಾಡಿದರೆ ಕ್ರಮೇಣ ಇದ್ದುದೆಲ್ಲವನ್ನು ಕಳೆದುಕೊಂಡು ಚೀರಾಡಬೇಕಾಗಿತ್ತು. ಇಲ್ಲಿಯೂ ಅದೇ ನಿಯಮ. ಗೆಲುವು ಸಿಕ್ಕಿತ್ತು ಎಂದು ಹಾರಾಡುವುದು ಬೇಡ, ಪ್ರಾಣ ಕಳೆದುಕೊಳ್ಳಬೇಕಾದಿತ್ತು. ಎಚ್ಚರ. ಇವ್ರು ಬಂದವ್ರದ್ದು ಒಂದೇ ಹಾಡು ಒಂದೇ ರಾಗ. ನಾನು ಬಾಲಕ ಬಾಲಕ ಬಾಲಕ. ಇವರಿಗೆ ಬಾಲಕರ ಪೆಟ್ಟಿನ ರುಚಿ ಗೊತ್ತಿಲ್ಲ. ನಾವು ಬಾಲಕರಾಗಿರಬಹುದು, ಆದರೆ ನಮ್ಮ ಬಾಣದ ರುಚಿಯನ್ನು ನಿನಗೆ ತೋರಿಸ್ತೇನೆ. ಆದ್ರೆ ಈಗ ಹಾಗಲ್ಲ. ಕರ್ಣ, ಶಲ್ಯ, ಶಕುನಿ ಮುಂತಾದ ವೀರಾದಿ ವೀರರೆಲ್ಲ ಅಭಿಮನ್ಯು ನೋಡಲೆ ಸೋತು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಆದ್ದರಿಂದ ನಾವೀಗ ಯುದ್ಧಕ್ಕೆ ಹೋಗಿ ಹುಡುಗನನ್ನು ಸೆರೆ ಹಿಡಿದ್ರೆ ಕೌರವನನ್ನ ಬೆನ್ನು ತಟ್ಟಲಿದ್ದಾನೆ, ದುಶ್ಯಾಸನ ಆಗಬಹುದು ಅಂತ ಖುಷಿ ಪಡ್ಲಿಕ್ಕಿದ್ದಾನೆ. ಆದ್ರಿಂದ ಈಗ ಯುದ್ಧಕ್ಕೆ ತೆರಳುತ್ತೇನೆ. ತೆರಳುವಾಗ ಹೇಗೆ ತೆರಳಬೇಕು? ಜಾಪಿನಿಂದ ತೆರಳಬೇಕು. ಜಾಪ್ ಅಂದ್ರೆ ಟಿವಿ. ಟಿವಿ ಟಿವಿ ಅಂದ್ರೆ ಗತ್ತು. ಗತ್ತು ಗೊತ್ತಂದ್ರೆ ಗತ್ತಂದ್ರೆ ನಮ್ಗೆ ಮಾತ್ರ ಗೊತ್ತು ಸ್ವಾಮಿ. ಯಾರಲ್ಲಿ ಬೇರೆ ನಗಾರಿ ಶಂಕ ಕಾಳಗಳನ್ನು ಮಾಡಿಸಿ ವಾಯುತ್ರಯ ತಗೊಳ್ಳೋದಿಲ್ವಾ? ಬಂದವ ಯಾರು ಅಂತ ನೋಡಿದರೆ ನನ್ನ ಚಿಕ್ಕಪ್ಪನಾದಂತಹ ದುಶ್ಯಾಸನ. ಸ್ವಲ್ಪ ವಿಚಾರಿಸುತ್ತೇನೆ. ದುಶ್ಯಾಸನ, ಇದರಾಗಿ ಬಂದಂತಹ ನಿನ್ನನ್ನ ಮಾಡುವಂತಹ ದೂರದಲ್ಲಿ ಸೋಲಿಸದೆ ಉಳಿದೆ ಅಂತಾದರೆ ನನಗೆ ಶರ ಸನ್ಯಾಸ. ಯಜ್ಞ ಮಾಡುವರು ಆಡನೆ ಬಲಿಗೊಡುತ್ತಾರೆ. ಇಂದಿನ ಯುದ್ಧದ ಗತಿಯು ಹಾಗೆ ಆಗಿದೆ. ಏನಾಗಿದೆ? ದ್ರೋಣನಂತಹ ಭೀಮನಂತಹ ಮಲ್ಲ, ಪಾರ್ಥನಂತಹ ಪ್ರತಾಪಿಗಳು ಪಾಂಡವರ ಬಲದಲ್ಲಿದ್ದರು. ಕುರುಕ್ಷೇತ್ರದ ಹತ್ರ ಮುಖ ಮಾಡಿ ಬರಲಿಲ್ಲ. ನೀನು ಬಂದೆಯಲ್ಲ, ಹುಡುಗಾಟಿಕೆಯ ಹರೆಯದಲ್ಲಿದ್ದೀಯ. ಉಕ್ಕುವ ಉತ್ಸಾಹವನ್ನು ನಿಯಂತ್ರಿಸಿಕೋ, ಮರಳಿ ಮನೆಗೆ ಹೋಗು. ಏ ದುಶ್ಯಾಸನ, ನಿನ್ನ ಯೋಗ್ಯತೆಗೆಲ್ಲ ನನ್ನ ದೊಡ್ಡಪ್ಪ ಭೀಮ ಪಾರ್ಥ ಬೇಕೇನೋ? ಈ ಅಭಿಮಾನವನ್ನು ಎದುರಿಸುವ
ಕತ್ತಿಯಿಂದ ನಿನ್ನ ಕತ್ತನ್ನು ಕತ್ತರಿಸುತ್ತಿದ್ದೆ ಪಾಪಿ. ಆದರೆ ಏನು ಮಾಡಲಿ, ದೊಡ್ಡಪ್ಪ ಭೀಮಸೇನನ ಪ್ರತಿಜ್ಞೆ ಉಂಟು, ನಿನ್ನ ಊರವನ್ನು ಬಗೆಯುತ್ತೇನೆ ಎಂಬುದಾಗಿ. ಅವನಿಗೆ ಹರಸಿಟ್ಟ ಕುರಿ ನೀನು. ನನ್ನ ಹೆಸರು ಹೇಳಿ ಬದುಕಿಕೊಬ್ಬಡ ಜೀವ. ಓಹೋ, ದುಶ್ಯಾಸನ ಭೂಪತಿಗಳು. ಭೂಪತಿಗಳೆಲ್ಲ ಬೇಡ ಮಾರ್ರೆ. ಇನ್ನು ಹುಡುಗ ಹೋದ್ನಾ? ಸ್ವಲ್ಪ ಆಚೆ ಹೋದೆ ಈಗ. ಹೌದಾ? ಹೌದು. ನಿಮ್ಮ ಜಾಪ ಏನಾಯ್ತು? ನಮ್ಮ ಜಾಬೆಲ್ಲ ಜಾರಿ ಹೋಯ್ತು. ನಾವಿವತ್ತು ಯಾಕೆ ಬದುಕಿದ್ದೇವೆ ಗೊತ್ತಾ? ಮುಂದೆ ಸಭಾ ಬರುವ ಕಾಲದಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿ ಸೀರೆಯನ್ನು ಸೆಳೆದ ಕಾರಣ ನಾನಿವತ್ತು ಬದುಕಿದೆ. ನೀವು ಬದುಕಬೇಕಾ? ನನ್ನ ಹಾಗೆ ಯಾವ್ದಾದ್ರೂ ಒಂದು ಕೆಲಸವನ್ನು ಮಾಡಿ ಜೀವ ಆದ್ರೂ ಉಳಿತಾನೆ ಮಾರ್ರೆ. ಆಯ್ತಾಯ್ತು, ನಾವು ಮಾಡುವ. ನಿಮ್ ಜಾಪ ಎಲ್ಲ ಎಂದ? ಜಾಬ್ ಎಲ್ಲ ಜಾರಿ ಹೋಯ್ತಾ? ಹೊಡ್ತದಲ್ಲ ಅಷ್ಟು ಎಲ್ಲ. ಟಿವಿ ಎಲ್ಲ ಪುಡಿ ಪುಡಿ ಆಯ್ತು. ಅದನ್ನ ನೀನ್ ಮೋರಿಗೆ ಹಾಕುದೇ ಗತಿ. ಈಗ ಬೇರೆ ನಗಾರಿ ಡಂಕ ಅದನ್ನೆಲ್ಲ ನಗಾರಿ ಶಂಕ ಕಾಳೆ ಎಲ್ಲ ಪುಡಿ ಪುಡಿ. ಅದನ್ನ ನಿಂತ ಕಡೆ ಹೊಳೆಗ ನಾನೇನು ಬರ್ತೇನೆ. ಶಬ್ದ ಮಾಡದಾಗತ್ತೆ ಕಣ್ಕಣಿ. ಯಾರು ಶಬ್ದ ಮಾಡಕ್ಕಿಲ್ಲ. ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ. ಕಾಡಾಕಾಡಿಯಾಗಿ ಯುದ್ಧ ಮಾಡುತ್ತಿರುವಂತಹ ಸಂದರ್ಭ ಬೆಂಗಡಿಯಲ್ಲಿ ನಿಂತು ನನ್ನ ಚಾಪವನ್ನು ಕತ್ತರಿಸಿದೆಯಲ್ಲ. ಈ ಮೋಸದ ವಿದ್ಯೆ ಹೇಳಿಕೊಟ್ಟ ಗುರು ಯಾರು? ಹೋಗಲಿ, ಚಾಪ ಹೋದರೇನಾಯ್ತು? ಉಂಟಲ್ಲ ಕತ್ತಿ, ಹಿಡಿದಿರುವ ಕತ್ತಿಯಿಂದ ನಿಮ್ಮ ರುಂಡ ಮುಂಡವನ್ನು ಚಟಾಡ್ತೀನಿ. ಮಾವ ಶ್ರೀಕೃಷ್ಣ ಬರುತ್ತಿರುವುದು ಪಂಚಜನ್ಯ ನಾಗದಿಂದ ತಿಳಿಯಿತು. ಅವರು ಮತ್ತು ಪಾರ್ಥ ಅಪ್ಪಯ್ಯ ಬರುತ್ತಿದ್ದಾರೆ ಎಂದು ಅವರಿಗೆ ಶಿರಬಾಗಿ ನಮಸ್ಕರಿಸುಕ್ಕೆ ಹೋದಂತಹ ಸಂದರ್ಭವನ್ನೇ ಸಾಧಿಸಿ ನನ್ನ ಎರಡೂ ಕೈಯನ್ನು ಕತ್ತರಿಸಿದರಲ್ಲ, ಬಿಡುವುದಿಲ್ಲ ಬಿಡುವುದಿಲ್ಲ. ಏರಿ ಬಂದಿರುವ ರಥ ಉಂಟು, ಅದರ ಗಾಲಿಯನ್ನೇ ಪುಡಿಗೈಯುತ್ತೇನೆ. ನನ್ನ ಈ ಮೊಂಡು ಕೈಗಳಿಗೆ ಸಿಲುಕಿಸಿ ಇವರ ರುಂಡವನ್ನು ಚೆಂಡಾಡ್ತೇನೆ. ಷಡುರ
ಕುಮುದದಳಲೋಚನೆಗೆ ಕಾಮಾಲಿ ನಾಯಕಿಗೆ ವಿಮಲ ಕೋಮಲ ಗಾತ್ರಿ ಸರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಹರ್ಯವಾಹನ ವೇದ ಮೂಕಾಂಬೆಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದಾನ ಶ್ರೀ ವೆಂಕಟನಾಯಕ ವೇಣುಪಾದ ಪ್ರಿಯ ನಮೋ ನಮೋ ನಾರಾಯಣ ದೇವ ನಮೋ ನಮೋ ನಾರದ ಸಂತ ನಮೋ ನಮೋ ತಾತಯ್ಯಕ್ಕ ಇದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಇವರೆಲ್ಲ ಇರುವಂಥದ್ದು. ಹೀಗೆ ಭಾಳ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಸಭಿಕರಿಗೆ ಹೇಳಬೇಕು, ನಮ್ಮ ಕಳೆದ ವರ್ಷ ಇದೇ ಟೈಮಲ್ಲಿ ನ್ಯಾಕ್ ಟೀಮ್ ಬಂದಾಗ ನಮ್ಮ ವಿದ್ಯಾರ್ಥಿಗಳು ಇದೇ ಥರ ಮಾಡಿ ತೋರಿಸಿದ್ರು. ವಿ ಗಾಟ್ A+ ರ್ಯಾಂಕ್ ಹೇಳ್ತೀವಿ ನ್ಯಾಷನಲ್ ಅವಾರ್ಡ್. ನಮ್ಮ ವಿದ್ಯಾರ್ಥಿಗಳೆಲ್ಲ ಕಾರ್ಯಕ್ರಮ ಮಾಡಿರುವಂಥದ್ದು ಅಂತ ಸಭೆಗೆ ಹಿನ್ನೆಲೆ ಸಹಕಾರ ನೀಡಿದವರು ಕೇಂದ್ರದ ವಿದ್ಯಾರ್ಥಿಗಳು ಅಂತ ಹೆಸರು ಮನ್ವಿತ್ ಮತ್ತು ತನುಷ್. ಧರ್ಮರಾಯನ ಪಾತ್ರದಲ್ಲಿ ವೈಷ್ಣವಿ ಸೆಕೆಂಡ್ BSc, ಸುಭದ್ರೆಯಾಗಿ ಸೆಕೆಂಡ್ BSc ಮೇಧಾ, ಫಸ್ಟ್ BSc ಐಸಿರಿ ಮೊದಲ ಅಭಿಮನ್ಯು ಮಾಡಿದ್ದು. ಆನಂತರ ವೈಭವಿ ಸೆಕೆಂಡ್ BSc ಕೃಷ್ಣನ ಪಾತ್ರದಲ್ಲಿ, ಸಾತ್ವಿಕ್ ಫಸ್ಟ್ BSc ಅರ್ಜುನನ ಪಾತ್ರದಲ್ಲಿ, ಆನಂತರ ದುಶ್ಯಾಸನಾಗಿ ಸೌಮ್ಯ ಫಸ್ಟ್ BSc, ಆದಿತ್ಯ ಫೈನಲ್ BSc, ಆದಿತ್ಯ ಮತ್ತು ಸೌಮ್ಯ ಅಣ್ಣ ತಂಗಿ ಫೈನಲ್ BScಲಿದ್ದಾಳೆ ಫಸ್ಟ್ BSc. ಆನಂತರ ಸುಷ್ಮಾ ಫಸ್ಟ್ BCom ಶಲ್ಯನ ವೇಷ ಮಾಡಿದ್ದು. ಆನಂತರ ಕರ್ಣ ಫೈನಲ್ BA ಸಿಯಾನ, ದ್ರೋಣನಾಗಿ ಸೆಕೆಂಡ್ BComನ ಅಕ್ಷಯ್, ಸೆಕೆಂಡ್ BComನ ವರುಣ್ ಹೆಗಡೆ ಎರಡನೇ ಅಭಿಮನ್ಯು ಮಾಡಿದವನು. ಆನಂತರ ಅನ್ವಿತಾ ತಂತ್ರಿ ಸೆಕೆಂಡ್ BSc ಕೌರವನ ಪಾತ್ರದಲ್ಲಿ, ಸೂತ್ರಧಾರ ಮತ್ತು ಚಾರಕನ ವೇಷ ಮಾಡಿದವನು ಫಸ್ಟ್ BScಯ ಅಕ್ಷಯ್ ಉಪಾಧ್ಯ. ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿರುವಂತಹ ಉಡುಪಿ ಯಕ್ಷಗಾನ ಕೇಂದ್ರದ ಎಲ್ಲ ಗುರುಗಳಿಗೆ ಈ ಸಂದರ್ಭದಲ್ಲಿ ಪ್ರೊಫೆಸರ್ ಖುಷಿ ಹರಿದಾಸ್ ಭಟ್ ಜನ್ಮಶತಮಾನೋತ್ಸವ ಸಮಿತಿ ಹಾಗೂ MGM ಕಾಲೇಜಿನ ಪರವಾಗಿ ಮತ್ತು ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ತಂಡವನ್ನು ಸಿದ್ಧಪಡಿಸುವಲ್ಲಿ ವಿಶೇಷವಾದಂತಹ ಶ್ರಮವನ್ನು ವಹಿಸಿದವರು ಕೃಷ್ಣಮೂರ್ತಿ ಗುರುಗಳು. ಅದೇ ರೀತಿಯಲ್ಲಿ ಯಕ್ಷಗಾನ ಕೇಂದ್ರದ ಆಡಳಿತಾಧಿಕಾರಿಯಾಗಿರುವಂತಹ ಜಗದೀಶ್ ಶೆಟ್ಟಿ ಅವರಿಗೆ, ಹಾಗೆಯೇ ಮಾಹೆಯ ವರಿಷ್ಠರಿಗೆ, ಸಲಹಾ ಸಮಿತಿಯ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾಲೇಜಿನ ಯಕ್ಷಗಾನ ಮತ್ತು ನಾಟಕ ಸಂಘ ಹಾಗೂ ಯಕ್ಷಗಾನ ಸರ್ಟಿಫಿಕೇಟ್ ಕೋರ್ಸ್ನ ವಿದ್ಯಾರ್ಥಿಗಳಿಂದ ಈ ಪ್ರಾತಸ್ಮರಣೀಯರಾಗಿರುವಂತಹ ಪ್ರೊಫೆಸರ್ ಖುಷಿ ಹರಿದಾಸ್ ಭಟ್ ಜನ್ಮಶತಮಾನೋತ್ಸವದ ಈ ಸಮಾರಂಭದ ಸಂದರ್ಭದಲ್ಲಿ ವೀರ ಅಭಿಮನ್ಯುವನ್ನು ಪ್ರಸ್ತುತಪಡಿಸುವುದಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಕಾಲೇಜಿನ ಪ್ರಾಚಾರ್ಯರು, ಹಾಗೆಯೇ ಸಂಧ್ಯಾ ಕಾಲೇಜಿನ ಪ್ರಾಚಾರ್ಯರು, PU ಕಾಲೇಜಿನ ಪ್ರಾಚಾರ್ಯರು ಹಾಗೂ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಈ ಸಂದರ್ಭದಲ್ಲಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ.
ಖುಷಿ ಹರಿದಾಸ್ ಭಟ್ರ ಮಕ್ಕಳನ್ನು ವೇದಿಕೆಗೆ ಕರೀತಾ ಇದ್ದೇನೆ ಒಂದು ಗ್ರೂಪ್ ಫೋಟೋಕ್ಕಾಗಿ. ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಇದರ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ವರದರಾಯ್ ಪೈ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸರ್ ವೇದಿಕೆಗೆ ಬರಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ.